ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ. ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ. ನಮ್ಮ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಈ ಪಂಕ್ತಿಯ ವಿಶೇಷ ವಿವರಣವನ್ನು ಹೇಳಿಕೊಳ್ತಾ ವಾಯುದೇವರು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ ಹನುಮದವತಾರದಲ್ಲಿ ಯಾವ ರೀತಿಯಲ್ಲಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ವಾಯುದೇವರು ಪಾತ್ರರಾದರು ಅಂತ ಹೇಳ್ಕೊಳ್ತಾ ಇವತ್ತು ಭೀಮಸೇನರ ಭೀಮಾವತಾರ ಮತ್ತು ಮಧ್ವಾವತಾರ ವಿಷಯವನ್ನು ಹೇಳಿಕೊಳ್ಳೋಣ. ಭೀಮಸೇನ ದೇವರು ದ್ವಾಪರ ಯುಗದಲ್ಲಿ ಕೃಷ್ಣನ ಸೇವೆಯನ್ನು ಅನಿತರ ಅಸಾಧಾರಣವಾಗಿ ಮಾಡಿದ್ದಾರೆ. ಕೃಷ್ಣ ಅವತಾರ ಮಾಡಿದ್ಯಾಕೆ? ಭೂಭಾರ ಹರಣವನ್ನು ಮಾಡುವುದಕ್ಕಾಗಿ, ದುಷ್ಟ ಶಿಕ್ಷಣೆಗೆ, ಶಿಷ್ಟ ಸಂರಕ್ಷಣೆಗಾಗಿ ಅವತಾರವನ್ನು ಮಾಡಿದ್ದಾನೆ. ಭಗವಂತನ ಕಾರ್ಯವಾದ ಭೂಭಾರ ಹರಣ ಕಾರ್ಯವನ್ನು ಭೀಮಸೇನ ದೇವರು ಮಾಡಿದ ಹಾಗೆ ಮಾಡಿದಂತೆ ಇನ್ನು ಯಾರೂ ಮಾಡಲಿಲ್ಲ, ಯಾರಿಗೂ ಮಾಡಲಿಕ್ಕಾಗಲಿಲ್ಲ. ಅದೇ ರೀತಿಯಾಗಿ ಕೃಷ್ಣನೂ ಕೂಡ ಭೀಮಸೇನಲ್ಲಿ ವಿಶೇಷವಾಗಿ ಪ್ರೀತಿಯನ್ನು ಮಾಡಿದ್ದಾನೆ. ಭೀಮಸೇನ ದೇವರು ದುರ್ಯೋಧನಾದಿ 100 ಜನ ದುಷ್ಟ ಸಹೋದರರನ್ನು, ಕೀಚಕನನ್ನು, 100 ಮಂದಿ ಉಪಕೀಚಕರನ್ನು, ಜರಾಸಂಧನನ್ನು, ಬಕ ಕಿರ್ಮೀರಾದಿಗಳನ್ನು, ಅವಧ್ಯರನ್ನೆಲ್ಲ ಕೊಂದು ಭೂಭಾರ ಹರಣ ಕಾರ್ಯ ಎಂಬುದು ಒಂದು ದೊಡ್ಡ ಯಜ್ಞ, ಅದು ಭಗವಂತನಾದ ಕೃಷ್ಣನಿಗೆ ಪ್ರೀತಿಕರ ಅಂತ ಹೇಳಿ ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರೋ ರೀತಿಯಾಗಿ ಅಸಾಧಾರಣವಾಗಿ ಕೃಷ್ಣನ ಕಾರ್ಯವನ್ನು ಮಾಡಿದ್ದಾರೆ. ಆದ ಕಾರಣ ಭೀಮಸೇನರಲ್ಲಿ ಭಗವಂತನಿಗೆ ಅತ್ಯಂತ ಪ್ರೀತಿ. ಭಗವತ್ ಕಾರ್ಯ ಸಾಧಕಂ ಅಂತ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಂ ಅಂತ. ಆದರೆ ಕೇವಲ ಭೂಭಾರ ಹರಣವನ್ನು ಮಾಡುವುದೇ ಅಲ್ಲದೆ ಭೀಮಸೇನ ದೇವರು ಇನ್ನು ಮಿಕ್ಕ ಯಾರೂ ಮಾಡದೇ ಇರುವ ಅನನ್ಯ ಭಕ್ತಿಯನ್ನು ಕೃಷ್ಣನಲ್ಲಿ ಮಾಡಿದ್ದಾರೆ. ನಮ್ಮ ಭೀಮಸೇನ ದೇವರ ಒಂದು ಭಗವಂತನಲ್ಲಿರುವ ಭಕ್ತಿಯ ವೈಶಿಷ್ಟ್ಯವನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಭಾರತದಲ್ಲಿರುವ ಬೇರೆ ಪಾತ್ರಗಳನ್ನು ನಾವು ಸ್ವಲ್ಪ ಭೀಮಸೇನ ದೇವರ ಪಾತ್ರೆಗೆ ಹೋಲಿಸಿ ನೋಡಬೇಕು. ಅರ್ಜುನ ಸಾಕ್ಷಾತ್ತು ಭಗವಂತನಾದ ಕೃಷ್ಣನೇ ಅರ್ಜುನನ ಕೋರಿಕೆಯ ಮೇರೆಗೆ ರಣರಂಗದಲ್ಲಿ ರಥವನ್ನು ನಿಲ್ಲಿಸಿದಾಗ ಅರ್ಜುನ ಆ ರಣರಂಗದಲ್ಲಿರುವ ತನ್ನ ಬಂಧುಗಳನ್ನು ನೋಡಿ ಮನಸ್ಸು ವಿಕಲ ಹೊಂದಿ ಅಸ್ತ್ರಸನ್ಯಾಸವನ್ನು ಮಾಡ್ತಾನೆ. ಆವಾಗ ಕೃಷ್ಣ ಆತನಿಗೆ 18 ಅಧ್ಯಾಯಗಳ ಭಗವದ್ಗೀತೆಯನ್ನು ಉಪದೇಶ ಮಾಡಿ ವಿಶ್ವರೂಪವನ್ನು ತೋರಿಸಿದಾಗ ಕೃಷ್ಣ ಕೇವಲ ತನ್ನ ಸಖ ಅಲ್ಲ, ಬಂಧು ಅಲ್ಲ, ಭಗವಂತ ಅಂತ ತಿಳಿದು ಯುದ್ಧವನ್ನು ಮಾಡ್ತಾನೆ.
ಯುದ್ಧವೆಲ್ಲ ಆದ ಮೇಲೆ ರಥ ಇಳಿಯಬೇಕು ಅರ್ಜುನ. ಆಗ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಕೃಷ್ಣ ನಾನು ರಥಿ, ನೀನು ಸಾರಥಿ, ನೀನು ಮೊದಲು ಇಳಿಯಬೇಕು, ನಾನು ಆಮೇಲೆ ಇಳಿತೇನೆ ರಥವನ್ನು, ಇದು ಪ್ರೋಟೋಕಾಲ್ ನಿಯಮ ಅಂತ ಹೇಳಿದರು. ಕೃಷ್ಣ ಹೇಳಿದ, ಅವೆಲ್ಲ ಗೊತ್ತು, ನೀನು ಮೊದಲು ಇಳಿ ಅಂತ ಗಟ್ಟಿಯಾಗಿ ಹೇಳಿದಾಗ ಅರ್ಜುನ ರಥವನ್ನು ಇಳಿದ. ಅರ್ಜುನ ಇಳಿದ ನಂತರ ಕೃಷ್ಣ ರಥ ಇಳಿದ. ಯಾವಾಗ ಕೃಷ್ಣನ ಪಾದ ಸ್ಪರ್ಶ ರಥಗೆ ಬಿಟ್ಟಿತೋ ಹಿಂದೆ ಆ ರಥ ಉರಿದು ಧಗ್ಗಂತ ಉರಿದು ಒಂದು ಬಂಡಿ ಬೂದಿಯಾಗಿ ಉಳಿತು. ಅರ್ಜುನ ಕೇಳ್ತಾನೆ, ಇದೇನು ಕೃಷ್ಣ? ಆವಾಗ ಹೇಳ್ತಾನೆ ಕೃಷ್ಣ, ಹೇ ಅರ್ಜುನ, ಕೌರವ ಪಕ್ಷದಲ್ಲಿರುವಂತಹ ಕರ್ಣ, ದ್ರೋಣ, ಭೀಷ್ಮ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ ಮೊದಲಾದ ವೀರರೆಲ್ಲರೂ ಬಿಟ್ಟಿರುವ ಅಸ್ತ್ರಗಳು ಅದೇನು ನಿರ್ವೀರ್ಯವಾದದ್ದು ಅಂತ ಹೇಳ್ಕೊಂಡಿದ್ಯಾ? ಭಾಳ ಬಲವತ್ತರವಾದದ್ದು. ಆದರೆ ಧ್ವಜದಲ್ಲಿ ಹನುಮಂತ ಇರುವವರಿಗೂ ರಥದಲ್ಲಿ ನಾನು ಇರುವವರಿಗೂ ಆ ಅಸ್ತ್ರಗಳು ಯಾವುದು ಅವುಗಳ ಪ್ರಭಾವವನ್ನು ತೋರಿಸಲಿಲ್ಲ. ಯುದ್ಧ ಮುಗಿದ ಮೇಲೆ ಧ್ವಜದಿಂದ ಹನುಮಂತ ಹೊರಟು ಹೋದ. ನಾನು ರಥವನ್ನು ಇಳದೆ ಹಿಂದೆ ಆ ಅಸ್ತ್ರಗಳೆಲ್ಲ ತಮ್ಮ ಪ್ರಭಾವವನ್ನು ತೋರಿಸಿವೆ. ನಾನು ಇಳಿದು ನೀನು ಇಳಿದೇ ರಥದಲ್ಲಿ ಇತ್ತಿದ್ದರೆ ಆ ಬಂಡಿ ಬೂದಿಯಲ್ಲಿ ಹಿಡೀ ಬೂದಿಯಾಗಿ ನೀನು ಆಗ್ತಾ ಇದ್ದೀಯಾ. ಆವಾಗ ಅರ್ಜುನ ಹೇಳ್ದ, ಕೃಷ್ಣ ನೀನು ಭಗವಂತ. ಅರ್ಜುನನಿಗೆ ಕೃಷ್ಣ ಭಗವಂತ ಎಂಬುವುದು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಜ್ಞಾನವಿಲ್ಲ. 18 ಅಧ್ಯಾಯಗಳ ಭಗವದ್ಗೀತೋಪದೇಶವನ್ನು ಕೇಳಿ ವಿಶ್ವರೂಪ ದರ್ಶನವನ್ನು ಮಾಡಿದ ಅನಂತರವೂ ಕೂಡ ಕೃಷ್ಣ ಭಗವಂತ ಎಂಬುವ ಜ್ಞಾನವಿಲ್ಲ. ಮತ್ತು ಆದರೆ ಭೀಮಸೇನ ದೇವರನ್ನು ನಾವು ನೋಡಿದಾಗ ಭೀಮಸೇನ ದೇವರು ಯಾವತ್ತೂ ಕೂಡ ಕೃಷ್ಣನ ಮಾತಿಗೆ ಎದುರು ಹೇಳಲಿಲ್ಲ, ಕೃಷ್ಣನ ಮಾತನ್ನು ಮೀರಲಿಲ್ಲ. ದುರ್ಯೋಧನ ಜೊತೆಗೆ ಗದಾ ಯುದ್ಧ ನಡೀತಾ ಇರುವಾಗ ಕೃಷ್ಣ ಸೈಗೆ ಮಾಡಿದ ಭೀಮಸೇನನಿಗೆ, ದುರ್ಯೋಧನನನ್ನು ತೊಡೆಗಳು ಮುರಿ ಅಂತ. ಬೇರೆ ಆಲೋಚನೆ ಇಲ್ಲದೆ ಕೃಷ್ಣ ಹೇಳಿದ್ದೇ ಮುಗಿತು. ಭೀಮಸೇನ ದೇವರು ಗದಾಪ್ರಹಾರ ಮಾಡಿ ದುರ್ಯೋಧನನ ತೊಡೆಗಳನ್ನು ಮುರಿದು ಅವನನ್ನು ನೆಲಕ್ಕೆ ಉರುಳಿಸಿದರು. ಆದರೆ ಗದಾಯುದ್ಧದ ನಿಯಮದ ಪ್ರಕಾರ ನಾಭಿಯ ಕೆಳಗಿನ ಭಾಗದಲ್ಲಿ ಹೊಡೆಯಬಾರದು, ಅಧರ್ಮ. ಗದಾಯುದ್ಧ ಪ್ರವೀಣರಾದಂತಹ ಭೀಮಸೇನ ದೇವರಿಗೆ ಅದು ಗೊತ್ತಿಲ್ಲವೇ ಅಂದರೆ ಗೊತ್ತು. ಆದರೆ ಧರ್ಮಕ್ಕೆ ಧರ್ಮ ತತ್ವವನ್ನು ಕೊಡುವಂತಹ ಧರ್ಮಶಬ್ದವಾಚ್ಯನಾದ ಸರ್ವೋತ್ತಮನಾದ ಭಗವಂತನಾದ ಕೃಷ್ಣ ಹೇಳಿದ ಮೇಲೆ ಇನ್ನು ಯಾವುದು ಧರ್ಮ ಯಾವುದು ಅಧರ್ಮ ಎಂಬುವ ವಿಚಿಕಿತ್ಸೆ ಮೀಮಾಂಸಾ ಆಲೋಚನೆಯೇ ಇಲ್ಲ. ಭೀಮಸೇನ ದೇವರು ಹಿಂದೆಯೇ ಆ ಕೆಲಸವನ್ನು ಮಾಡಿದರು. ಸರಿ, ಭೀಮಸೇನ ದೇವರು ತೊಡೆಯ ಮೇಲೆ ಹೊಡೆಯಲಿಲ್ಲ, ಶಕ್ತಿಯ ಭಾಗದಲ್ಲಿ ಹೊಡೆದರು, ಅದು ಧರ್ಮ ವಿರುದ್ಧ ಅಲ್ಲ ಅಂತ ಹೇಳಿ ಆಚಾರ್ಯರು ತಾತ್ಪರ್ಯ ನಿರ್ಣಯ ನಿರೂಪಣೆ ಮಾಡ್ತಾರೆ. ಅದು ಬೇರೆ ವಿಷಯ. ಇದು ಭೀಮಸೇನ ದೇವರಿಗೆ ಕೃಷ್ಣನಲ್ಲಿರುವ ಅನನ್ಯವಾದ ಭಕ್ತಿ. ಭಗವಂತ ಕೃಷ್ಣ, ಕೃಷ್ಣ ಭಗವಂತ ಎಂಬುವ ಜ್ಞಾನ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಕೃಷ್ಣನಿಗೆ ಭೀಮಸೇನ ದೇವರಿಗಿದೆ. ಇನ್ನೊಂದು ದೃಷ್ಟಾಂತವನ್ನು ನಾವು ನೋಡಿದರೆ, ಯುದ್ಧವಾಯಿತು, ಕೃಷ್ಣ ತನ್ನ ದ್ವಾರಕಾ ಪಟ್ಟಣಕ್ಕೆ ಪುನಃ ಹೊರಡ್ತಾ ಇದ್ದಾನೆ. ಆವಾಗ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ, ಅಯ್ಯೋ ಕೃಷ್ಣ ನಮ್ಮನ್ನು ಅಗಲಿ ಹೋಗ್ತಾ ಇದ್ದಾನೆ ಅಂತ. ಆದರೆ ಭೀಮಸೇನ ದೇವರು ದ್ರೌಪದಿ ದೇವಿ ಮಾತ್ರ ದುಃಖ ಪಡ್ತಾ ಇಲ್ಲ. ಆವಾಗ ಕೃಷ್ಣ ಕೇಳ್ತಾನೆ, ಏನು ಭೀಮಸೇನ, ಇವರೆಲ್ಲರೂ ದುಃಖ ಪಡ್ತಾ ಇದ್ದಾರೆ, ಯಾಕೆ ನೀನು ದ್ರೌಪದಿ ದುಃಖ ಪಡ್ತಾ ಇಲ್ಲ ಅಂತ ಕೇಳಿದಾಗ ಭೀಮಸೇನ ದೇವರು ಹೇಳ್ತಾರೆ, ಹೇ ಕೃಷ್ಣ, ನೀನು ಅವರೆಲ್ಲರನ್ನೂ ಅಗಲಿ ಹೋಗ್ತಾ ಇದ್ದೀಯಾ ಎಂಬುವಂತಹ ಅಜ್ಞಾನವನ್ನು ಅವರಿಗೆ ಕೊಟ್ಟಿದ್ದೀಯಾ, ಆದರೆ ನಮಗೆ ಆ ಅಜ್ಞಾನವನ್ನು ನೀನು ಕೊಡಲಿಲ್ಲ. ಯಾಕೆ? ನೀನು ನಮ್ಮನ್ನು ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ. ನೀನು ಸರ್ವತ್ರ ವ್ಯಾಪ್ತನಾಗಿದ್ದೀಯಾ. ಎಲ್ಲರ ಜೀವರ ಹೃದಯ ಕಮಲದಲ್ಲಿ ಪ್ರತ್ಯೇಕವಾಗಿ ಬಿಂಬರೂಪಿಯಾಗಿ ನೀನು ಇದ್ದೀಯಾ. ಒಂದು ಕ್ಷಣವೂ ಎಡಬಿಡದೆ ನಮ್ಮ ಬಿಂಬರೂಪಿಯಾಗಿ ನೀನು ನಮ್ಮಲ್ಲೇ ಇರುವಾಗ ನಮ್ಮನ್ನು ಬಿಟ್ಟು ನೀನು ಹೋಗುವುದು
ಹೇಗೆ ಸಾಧ್ಯ? ಆ ಜ್ಞಾನ ನಮಗೆ ಇದೆ, ಅವರಿಗೆ ಇಲ್ಲ ಅಂತ ಹೇಳಿದ್ದಾರೆ ಭೀಮಸೇನ. ಅಂದರೆ ಕೃಷ್ಣನಲ್ಲಿ ಎಷ್ಟು ಭಕ್ತಿ, ಭಗವಂತನ ಜ್ಞಾನ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭೀಮಸೇನ ದೇವರಿಗೆ ಇದೆ. ಈ ಕಾರಣದಿಂದಲೇ ಭೂಭಾರಹರಣ ಕಾರ್ಯ ಅನಿತರ ಅಸಾಧಾರಣವಾಗಿ ಮಾಡುವುದು ಮತ್ತು ಅನಿತರ ಅಸಾಧಾರಣವಾಗಿ ಅನನ್ಯ ಭಕ್ತಿಯನ್ನು ಕೃಷ್ಣನಲ್ಲಿ ಮಾಡಿರುವ ಕಾರಣವೇ ಭೀಮಸೇನ ದೇವರು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಮೂರನೇ ಅವತಾರ ವಾಯುದೇವರದು. ಮಧ್ವಾಚಾರ್ಯರು ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದರು. ಯಾಕೆ? ಭಗವಂತ ವಾಯುದೇವರಿಗೆ ಮಾತ್ರ ಆಜ್ಞೆಯನ್ನು ಮಾಡಿದರು. ಯಾಕೆ? ಈ ಕಲಿಯುಗ ಇದು ಕಲಿಪ್ರಭುತ್ವ, ಕಲಿಯನ್ನು ಎದುರಿಸುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ, ಒಬ್ಬ ವಾಯುದೇವರಿಗೆ ಮಾತ್ರ. ಅದಕ್ಕೆ ನಾವು ಪೂಜೆ ಮಾಡುವಾಗ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡುವಾಗ ಮೊದಲು ನಾವೇನು ಮಾಡ್ತೇವೆ? ಸಾಲಗ್ರಾಮ ಶಿಲಾಯಾಂತೂ ನಿತ್ಯಂ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹೋ ಗದಯಾನೋದನಂಕುರು ಅಂತ ಹೇಳಿ ಸಾಲಗ್ರಾಮಕ್ಕೆ ಮೊದಲು ಈ ಮಂತ್ರವನ್ನು ಹೇಳಿ ನೀರು ಹಾಕ್ತೇವೆ. ಸಾಲಗ್ರಾಮದಲ್ಲಿರುವ ಕಲಿಯನ್ನು ಭೀಮಸೇನ ದೇವರ ಗದಾಪ್ರಹಾರದಿಂದ ಓಡಿಸಲಿ ಅಂತ ಹೇಳ್ತೇವೆ. ಭೀಮಸೇನ ದೇವರ ಗದಾಪ್ರಹಾರಕ್ಕೆ ಮಾತ್ರ, ಭೀಮಸೇನ ದೇವರಿಗೆ ಮಾತ್ರ, ಅಂದರೆ ಅರ್ಥಾತ್ ವಾಯುದೇವರಿಗೆ ಮಾತ್ರ ಕಲಿ ಹೆದರುತ್ತಾನೆ. ಕಲಿಯಿಂದ ಅಭಿಮನ್ಯಮಾನವಾದ ಕಲಿ ಪ್ರಭುತ್ವವಾದ ಈ ಕಲಿಯುಗದಲ್ಲಿ ಕಲಿಪ್ರಭಾವದಿಂದ ಅನೇಕ ದುರ್ಮತಗಳು ಪ್ರಚಾರದಲ್ಲಿದೆ, ದುರ್ಮತಗಳಿವೆ. ಈ ದುರ್ಮತಗಳನ್ನು ಖಂಡಿಸಿ ಸದ್ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪಿಸುವುದಕ್ಕೆ, ಕಲಿಯನ್ನು ಎದುರಿಸಿ ಮಾಡುವುದಕ್ಕೆ ಯಾವ ದೇವತೆಗಳಿಗೂ ಸಾಧ್ಯವಿಲ್ಲ, ಒಬ್ಬ ವಾಯುದೇವರಿಗೆ ಮಾತ್ರ. ಆದ ಕಾರಣವೇ ವಾಯುದೇವರನ್ನು ಮಾತ್ರ ಭಗವಂತ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಜ್ಞಾನ ಕಾರ್ಯವನ್ನು ಮಾಡುವುದಕ್ಕೆ ಆಜ್ಞಾಪಿಸಿದ್ದಾನೆ. ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ 21 ದುರ್ಮತಗಳನ್ನು ಖಂಡಿಸಿ ಸದ್ವೈಷ್ಣವ ಸಿದ್ಧಾಂತವನ್ನು ಸ್ಥಾಪನೆ ಮಾಡೋದು ಅಸಾಮಾನ್ಯವಾದ ವಿಷಯ. ಎಲ್ಲರಿಗೂ ಸಾಧ್ಯವಿಲ್ಲ, ವಾಯುದೇವರಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ವೇದವ್ಯಾಸದೇವರು ಬರೆದಿರುವ ಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಮಧ್ವಾಚಾರ್ಯರು ವೇದವ್ಯಾಸದೇವರಿಗೆ ಸಮರ್ಪಣೆ ಮಾಡಿದಾಗ ವೇದವ್ಯಾಸದೇವರು ಏನು ಅನುಗ್ರಹ ಮಾಡಿದರು? ವಿಶೇಷ ಪರಮಾನುಗ್ರಹ ಮಾಡಿದರು. ಮೊದಲನೇ ಅವತಾರದಲ್ಲಿ ಹನುಮಂತನಿಗೆ ರಾಮದೇವರು ಸಹಭೋಗವನ್ನು ಕೊಟ್ಟರೆ, ಈ ಭಾಷ್ಯವನ್ನು ನೋಡಿ ವೇದವ್ಯಾಸದೇವರು ಆ ಸಹಭೋಗವೇ ಇನ್ನಿಷ್ಟು ವೃದ್ಧಿಯಾಗಲಿ ಎಂಬುವಂತಹ ವಿಶೇಷ ಅನುಗ್ರಹ ಮಾಡಿದ್ದಾರೆ ಮಧ್ವಾಚಾರ್ಯರಿಗೆ. ಇದು ಪರಮಾನುಗ್ರಹ. ಇದೇ ವಿಷಯವು ಸುಮಧ್ವ ವಿಜಯದಲ್ಲಿ ಹೇಳಲ್ಪಟ್ಟಿದೆ. ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಅನವೇಕ್ಷ್ಯ ಪರಂ ಸ್ವಭೀಷ್ಟಕರ್ತ್ರೆ ಪ್ರತಿದಾತು ಹರಿರೈಧಯದತ್ತಮೇವ. ಈ ಸುಮಧ್ವ ವಿಜಯದಲ್ಲಿ ಇದೇ ವಿಷಯವೇ ಹೀಗೆ ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ಅನಿತರ ಅಸಾಧಾರಣವಾಗಿ ಜ್ಞಾನ ಕಾರ್ಯವನ್ನು ಮಾಡುವುದಲ್ಲದೆ ಮಧ್ವಾಚಾರ್ಯರು ವಾಯುದೇವರ ಅವತಾರ ಆದ ಕಾರಣ ವಾಯುದೇವರು ವ್ಯಾಪ್ತೋಪಾಸಕರು. ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಸರ್ವತ್ರ ಕಾಣುವಂತಹ, ಉಪಾಸನೆ ಮಾಡುವಂತಹ ವ್ಯಾಪ್ತೋಪಾಸಕರು ವಾಯುದೇವರು. ಮಧ್ವಾಚಾರ್ಯರು ವಾಸುದೇವರಾಗಿ ಪೂರ್ವಾಶ್ರಮದಲ್ಲಿ ಒಂದು ಮದುವೆಗೆ ತಂದೆ ತಾಯಿಯರ ಜೊತೆಗೆ ಹೋಗಿ ಅವರು ಮದುವೆಯ ಗಲಾಟೆಯಲ್ಲಿದ್ದಾಗ ವಾಸುದೇವ ದಟ್ಟವಾದ ಕಾಡಿಗೆ ಹೊರಟೋಗ್ತಾರೆ. ಎಲ್ಲರೂ ಹೆದರ್ಕೊಳ್ತಾರೆ. ದಟ್ಟವಾದ ಕಾಡು, ಕ್ರೂರ ಮೃಗಗಳು ಮತ್ತು ದುಷ್ಟ ಶಕ್ತಿಗಳಿವೆ, ಹುಡುಗ ಹೋಗಿದ್ದಾನೆ ಅಂತ ಹೆದರ್ಕೊಳ್ತಾ ಇದ್ದಾಗ ಸಂಜೆಗೆ ಕಾಡಿಂದ ನಗುನಗುತ್ತಾ ವಾಸುದೇವ ಹಿಂದೆ ಬರ್ತಾರೆ. ಆವಾಗ ಕೇಳ್ತಾರೆ ಎಲ್ಲರೂ, ಹೇ ವಾಸುದೇವ, ದೊಡ್ಡವರಿಗೆ ಹಗಲೊತ್ತೆ ಆ ಕಾಡಲ್ಲಿ ಹೋದರೆ ಭಯವಾಗತ್ತೆ, ಅಂಥದ್ದು ನಿನಗೆ ಭಯವಾಗಲಿಲ್ಲವೇನು ಅಂತ ಕೇಳಿದರೆ, ನನಗೇನು ಯಾಕೆ ಭಯ? ನನ್ನ ಜೊತೆಗೆ ವಾಸುದೇವ ಇದ್ದಾನೆ. ವಾಸನಾದ್ ವಾಸುದೇವ, ಎಲ್ಲ ಸರ್ವತ್ರ ವ್ಯಾಪ್ತನಾದ ವಾಸುದೇವ ಭಗವಂತ ನನ್ನ ಜೊತೆಗೆ, ಈ ವಾಸುದೇವನ ಜೊತೆಗೆ ಇದ್ದಾಗ ನನಗೆ ಯಾಕೆ ಭಯ ಅಂತ ಹೇಳ್ತಾರೆ. ಅಂದರೆ ಮಧ್ವಾಚಾರ್ಯರು ಭಗವಂತನಲ್ಲಿ
ಎಷ್ಟು ಭಕ್ತಿ, ಅನನ್ಯವಾದಂತಹ ಭಕ್ತಿ, ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಅವಿಚ್ಛಿನ್ನವಾದಂತಹ ಭಕ್ತಿ. ಈ ರೀತಿಯಾಗಿ ಭಕ್ತಿ ಜ್ಞಾನ ಕಾರ್ಯ ಅನಿತರ ಅಸಾಧಾರಣವಾಗಿ ಮಾಡಿರುವ ಕಾರಣವೇ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಭಗವಂತ ಇನ್ನೇನು ವಿಶೇಷ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿದರೆ, ವಾಯುದೇವರಿಗೆ ಭಗವತಾ ದತ್ತವರಾಣ, ಭಗವಂತನಿಂದ ವರ ಹೊಂದಿದವರು. ಏನು ವರ? ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧೌ ಪೂಜ್ಯಾನಾಂ. ಭಗವಂತ ತನ್ನ ಭಕ್ತರಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ವಾಯುದೇವರು ನನ್ನ ಪೂಜಾ ಸಮಯದಲ್ಲಿ ನನ್ನ ಪೂಜೆಯ ಜೊತೆಗೆ ನನ್ನ ಪೂಜಾ ನಂತರ ವಾಯುದೇವರ ಪೂಜೆ ಎಲ್ಲರೂ ಮಾಡಬೇಕು. ಆ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ನನ್ನ ಪೂಜೆ ಪೂರ್ಣಗೊಳ್ಳುತ್ತೆ ಅಂತ ಇಷ್ಟು ವಿಶೇಷ ಅನುಗ್ರಹವನ್ನು ವಾಯುದೇವರಿಗೆ ಮಾಡಿದ್ದಾರೆ. ಅದನ್ನೇ ರಾಯರು ಹೇಳ್ತಾರೆ, ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ ಅಂಥೇಳಿ. ಈ ರೀತಿಯಾಗಿ ವಾಯುದೇವರು 3 ಅವತಾರಗಳಲ್ಲಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಹೇಳ್ತಾ, ಈ ವಿಷಯದಲ್ಲಿ ಇನ್ನಿಷ್ಟು ಕೆಲವು ಪ್ರಮೇಯ ವಿಷಯಗಳಿದೆ. ಅವುಗಳನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.